टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಪ್ರತಿ ಯುಗಾದಿಗೆ ಉಚ್ಚಂಗಿದುರ್ಗದಲ್ಲಿ ಪ್ರಸಿದ್ಧ ಜಾತ್ರೆ 3 ದಿನಗಳ ಕಾಲ ನಡೆಯುವಂತಹ ಜಾತ್ರೆಗೆ ಲಕ್ಷಾಂತರ ಜನ ಬರ್ತಾರೆ. ಈ ಜಾತ್ರೆಗೆ ಬೆಳಗಾವಿಯ ಮೂಲದ ಮಹಿಳೆಯು ತನ್ನೆರಡು ಸಣ್ಣ ಮಕ್ಕಳನ್ನ ಕರೆದುಕೊಂಡು ಬಂದಿದ್ಲು. ಬಸ್ನಲ್ಲಿ ಸಣ್ಣ ಮಕ್ಕಳೊಂದಿಗೆ ಒಬ್ಬಂಟಿ ಮಹಿಳೆ ನೋಡಿದಂತ ದುಷ್ಟರು ಮಾಡಬಾರದ ಕೆಲಸ ಮಾಡಿ ಜೈಲು ಸೇರಿದ್ದಾರೆ. ಮಕ್ಕಳೊಂದಿಗೆ ಬಸ್ ಹತ್ತಿದ ಮಹಿಳೆ ಮೇಲೆ ಕಣ್ಣು, ಚಲಿಸುತ್ತಿದ್ದ ಬಸ್ನಲ್ಲಿ ಲೈಂಗಿಕ ದೌರ್ಜನ್ಯ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಉಚ್ಚಂಗಿದುರ್ಗ ಪ್ರಸಿದ್ಧ ಪುಣ್ಯಕ್ಷೇತ್ರ. ಯುಗಾದಿ ಜಾತ್ರೆಗೆ ಬೇರೆ ಬೇರೆ ರಾಜ್ಯಗಳಿಂದ ಲಕ್ಷಾಂತರ ಭಕ್ತರು ಇಲ್ಲಿಗೆ ಬರ್ತಾರೆ. ಅದೇ ರೀತಿ ಜಾತ್ರೆಗೆ ಬಂದಿದ್ದ ಮಹಿಳೆ ಮೇಲೆ ಕಾಮುಕರು ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ. ಆಗಿದ್ದೇನೆಂದ್ರೆ, ಬೆಳಗಾವಿ ಮೂಲದ ಮಹಿಳೆ ಉಚ್ಚಂಗೆಮ್ಮನ ಜಾತ್ರೆಗೆ ತನ್ನೆರಡು ಮಕ್ಕಳೊಂದಿಗೆ ಬಂದಿದ್ಲು. ಜಾತ್ರೆ ಮುಗಿಸಿಕೊಂಡು ಖಾಸಗಿ ಬಸ್ ಆದ ಬನಶಂಕರಿ ಬಸ್ನಲ್ಲಿ ಹೋಗ್ತಿದ್ಲು. ಮೊದಲು ಖಾಸಗಿ ಬಸ್ನಲ್ಲಿ 10 ಜನ ಪ್ರಯಾಣಿಕರಿದ್ರು. ಅವರೆಲ್ಲ ಮುಂದಿನ ಸ್ಟಾಪ್ಗೆ ಇಳಿದಿದ್ದಾರೆ. 2 ಸಣ್ಣ ಮಕ್ಕಳೊಂದಿಗೆ ಒಬ್ಬಂಟಿ ಮಹಿಳೆ ಇರುವುದನ್ನ ಗಮನಿಸಿದ 3 ಕಾಮುಕರು ರೂಟ್ ಬದಲಿಸಿ ದಾವಣಗೆರೆ ಕಡೆಗೆ ತೆರಳುವ ಬಸ್ ಅನ್ನ ಚನ್ನಾಪುರದ ಕಡೆಗೆ ತಿರುಗಿಸಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ. ಏನೇನಾಗುತ್ತೆ ಏನೇನಿಲ್ಲ ಅಂತ ಹೇಳಂತಂದ್ರೆ ಎಲ್ಲ ಹೇಳ್ದೆ. ಅವರೆಲ್ಲರೂ ಕಂಪ್ಲೇಂಟ್ ತಗೊಂಡೇನಂತಂದು ಹೇಳಿ ಸೈನ್ ಮಾಡಿಸ್ಕೊಂಡ್ರು. ವಿಡಿಯೋ ಮಾಡಿದ್ದಾರೆ. ಬಿಳೆ ಪೇಪರ್ ಮೇಲೆ ಸೈನ್ ಮಾಡಂತಂದು ಬಿಳೆ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡು ನನಗೆ ನ್ಯಾಯ ಬೇಕು. ಬಿಳೆ ಪೇಪರ್ ಮೇಲೆ ಸೈನ್ ಮಾಡಿಸ್ಕೊಂಡ್ರಂತ ನನಗೆ ಯಾವ ಕಾರಣ ಗೊತ್ತಿಲ್ಲ, ನನಗೆ ಒಟ್ಟೆ ನ್ಯಾಯ ಬೇಕು ಸರ್. ರಾಕ್ಷಸರು ಬಟ್ಟೆ ಮೇಲೆ ಕೈ ಹಾಕ್ತಿದ್ದಂತೆ ಮಹಿಳೆ ಕಿರುಚಿಕೊಂಡಿದ್ದಾಳೆ. ಇದನ್ನ ಕೇಳಿದ್ದ ದಾರಿಯಲ್ಲಿ ಹೋಗ್ತಿರುವ ಜನ ರಕ್ಷಣೆ ಮಾಡಿ ಉಚ್ಚಂಗಿ ದುರ್ಗದಲ್ಲಿರುವ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಡ್ರೈವರ್, ಕಂಡಕ್ಟರ್, ಏಜೆಂಟ್ 3 ಕರ್ಕೊಂಡೋಗಿ ಅಲ್ಲಿದೆ ಸರ್, ಅದು ಚನ್ನಾಪುರ ಅಡವಿ ಅಂತ. ಅಡವಿಯಲ್ಲಿ ಬಸ್ ತಗೊಂಡೋಗಿ ಅಲ್ಲಿ 3 ರೇಪ್ ಮಾಡ್ತಾರೆ ಸರ್. ಹುಡುಗಿ 3 ಮಾಡಿದ್ದಾರೆ. ಆ ಹುಡುಗರು ಸಣ್ಣ ಹುಡುಗರಿಗೆ ಬಾಯಿಗೆ ಅರಿವಿ ತಿರುಗಿ. ಅರಸೀಕೆರೆ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಚಾಲಕ ಪ್ರಕಾಶ್ ಮಡಿವಾಳರ, ಕಂಡಕ್ಟರ್ ರಾಜಶೇಖರ್, ಬಸ್ ಏಜೆಂಟ್ ಸುರೇಶ್ ಎಂಬ ಆರೋಪಿಗಳನ್ನ ಪೊಲೀಸರು ಬಂಧಿಸಿ ಜೈಲಿಗೆ ಕಳುಹಿಸಿದ್ದಾರೆ. ಬಸವರಾಜ್ ದೊಡ್ಮನೆ, TV9 ದಾವಣಗೆರೆ.